ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಚುನಾವಣೆ ಮುಂದೂಡಿಕೆಯಾಗಿದೆ. ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿರುವಂಥದ್ದು ಕಾರಣ ಅನ್ನುವಂತಹ ಮಾತುಗಳನ್ನ ಯಾರು ಈ ಅಪೆಕ್ಸ್ ಬ್ಯಾಂಕ್ನ ಚುನಾವಣೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅವರುಗಳು ಹೇಳ್ತಾ ಇದ್ದಾರೆ. ಆದರೆ ಮತ್ತೊಂದು ಕಡೆ ಮುಖ್ಯಮಂತ್ರಿಯವರು ಹೇಳ್ತಾ ಇದ್ದಾರೆ, ಚುನಾವಣೆ ಮುಂದೂಡಿಕೆ ಮಾಡಿರೋದು ನಾನಲ್ಲ, ರಿಟರ್ನಿಂಗ್ ಆಫೀಸರ್ ಅಂತ ಹೇಳ್ತಾ ಇದ್ದಾರೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ಅಪೆಕ್ಸ್ ಪಟ್ಟಕ್ಕೆ ಗುದ್ದಾಟ. ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಕನಸು ಕಾಣ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿ ಅವಿರತ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವೂ ಸಾಗ್ತಾ ಇದೆ. ಆದರೆ ಮತ್ತೊಂದು ಕಡೆ ಶಿವಕುಮಾರ್ ಅವರ ಆಪ್ತರಿಗೆ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನ ಕೊಡಿಸುವಂತಹ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದೆ ಅನ್ನುವ ಮಾತುಗಳು ಕಾಂಗ್ರೆಸ್ನಲ್ಲಿ ಕೇಳಿ ಬರ್ತಾ ಇದೆ. ಯಾರು ಚುನಾವಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೋ ಅವರ ಬಾಯಲ್ಲೂ ಕೂಡ ಬರ್ತಾ ಇರುವಂತಹ ಹೆಸರು ರಣದೀಪ್ ಸಿಂಗ್ ಸುರ್ಜೇವಾಲಾ. ಸುರ್ಜೇವಾಲಾ ಅವರು ಯಾರಿಗೆ ಕರೆ ಮಾಡಿದ್ರು, ಯಾಕೆ ಕರೆ ಮಾಡಿದ್ರು, ಕರೆ ಮಾಡಿದಾಗ ಏನು ಹೇಳಿದ್ರು, ಯಾವ ಸ್ವರೂಪದ ಆದೇಶವನ್ನು ನೀಡಿದ್ರು, ಯಾವ ಸ್ವರೂಪದ ಸೂಚನೆಯನ್ನು ನೀಡಿದ್ರು, ಇದರ ಬಗ್ಗೆ ವಿವರಗಳು ಸಂಪೂರ್ಣವಾಗಿ ಇಲ್ಲದೆ ಇದ್ರೂ ಕೂಡ, ಬಹಿರಂಗಗೊಳ್ಳದೇ ಇದ್ರೂ ಕೂಡ ಕಾಂಗ್ರೆಸ್ನ ಆಂತರಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಸುರ್ಜೇವಾಲಾ ಅವರು ಕರೆ ಮಾಡಿ ಇಂಥದ್ದೊಂದು ಎಲೆಕ್ಷನ್ ನೀವು ಮುಂದೂಡಿಕೆ ಮಾಡಬೇಕು ಅಂತ ಹೇಳಿದ್ದಾರೆ. ಹಿಂದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು SC/ST ಸಮುದಾಯಗಳ ನಾಯಕರುಗಳದ್ದು ಒಂದು ಸಭೆ ಕರೆದಿದ್ರು. ಆ ಸಭೆಯನ್ನು ಕೂಡ ಇದೇ ಸ್ವರೂಪದಲ್ಲಿ ಸುರ್ಜೇವಾಲಾ ಅವರು ಕರೆ ಮಾಡಿ ಇವಾಗ ಸಭೆ ನಡೆಸಬಾರ್ದು ಅಂತ ಹೇಳಿ ಸೂಚನೆಯನ್ನು ಕೊಟ್ಟು ಸಭೆಯನ್ನು ಮುಂದೂಡಿಕೆ ಮಾಡಿಸಿದ್ರು. ಅದ್ಯಾಕೆ ಕೇವಲ ಇಂತಹ ವಿಚಾರಗಳಲ್ಲಿ ಮಾತ್ರ ಸುರ್ಜೇವಾಲಾ ಅವರ ಕರೆ ಬರುತ್ತೆ ಮತ್ತು ಅದು ಮುಂದೂಡಿಕೆ ಆಗುತ್ತೆ, ಚುನಾವಣೆಯೇ ಮುಂದೂಡಿಕೆ ಆಗುತ್ತೆ ಅಂತ ಹೇಳಿದ್ರೆ ಏನಿದರ ಉದ್ದೇಶ? ಈ ಅನುಮಾನ ಸಹಜವಾಗಿಯೇ ಕಾಂಗ್ರೆಸ್ನ ನಾಯಕರನ್ನೂ ಕಾಡ್ತಾ ಇದೆ. ಇಲ್ಲಿ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ಕಾಂಗ್ರೆಸ್ ನಾಯಕರು ಪೈಪೋಟಿ ನಡೆಸ್ತಾ ಇದ್ದಾರೆ. ಒಬ್ಬರು ಹಿಂದೆ ಈ ಅಪೆಕ್ಸ್ ಬ್ಯಾಂಕ್ಗಳಿಗೆ ಅಧ್ಯಕ್ಷರನ್ನ ಆಯ್ಕೆ ಮಾಡುವಂತಹ ಸ್ಥಾನದಲ್ಲಿ ಕುಳಿತಿದ್ದಂತಹ, ಅಂದರೆ ಅವರ ಇಲಾಖೆಯ ಅಡಿಯಲ್ಲಿ ಅಪೆಕ್ಸ್ ಬ್ಯಾಂಕ್ ಕೂಡ ಬರುತ್ತೆ. ಅಪೆಕ್ಸ್ ಬ್ಯಾಂಕ್ ಕೂಡ ಅವರ ಇಲಾಖೆಯ ಅಡಿಯಲ್ಲಿ ಬರುವಂತಹ ಒಂದು ಬ್ಯಾಂಕ್ ಆಗಿರುತ್ತೆ. ಸಹಕಾರ ಸಚಿವರಾಗಿದ್ದಂಥವ್ರು. ಆದರೆ ಕ್ರಾಂತಿಯ ಮಾತುಗಳ ನಂತರ ಯಾವಾಗ ವೋಟ್ ಚೋರಿ ವಿಚಾರದಲ್ಲಿ ಮಾತನಾಡಕ್ಕೆ ಹೋಗಿ ಮಂತ್ರಿ ಪದವಿಯನ್ನು ಕಳ್ಕೊಂಡಿರ್ತಕ್ಕಂತಹ KN ರಾಜಣ್ಣ ಅವರು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಶಿವಕುಮಾರ್ ಅವರ ಆಪ್ತ ಹಾಗೆಯೇ ಅವರ ಸಂಬಂಧಿಕ ಹಿರಿಯ ವಿಧಾನ ಪರಿಷತ್ ಸದಸ್ಯ S. ರವಿ ಅವರು ಕೂಡ ಇದರ ಕಂಟೆಂಡರ್ ಆಗಿ, ಅವ್ರಿಗೂ ಕೂಡ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನ ಬೇಕಿದೆ. ಅವರ ಪ್ರಕಾರ ಮುಖ್ಯಮಂತ್ರಿಯವರು ಮಾತು ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಯವರು ಕೊಟ್ಟಿರುವ ಮಾತಿನ ಪ್ರಕಾರವಾಗಿ ನಡ್ಕೊಳ್ಬೇಕು, ಅಂದರೆ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಬೇಕು. ಹಾಗಾದರೆ ಕಾಂಗ್ರೆಸ್ ಒಳಗಡೆ ಈ ಅಪೆಕ್ಸ್ ಬ್ಯಾಂಕ್ನ ಪಟ್ಟಕ್ಕಾಗಿ ಯಾವ ಸ್ವರೂಪದ ಗುದ್ದಾಟ ನಡೀತಾ ಇದೆ ಅನ್ನೋದನ್ನು ನಿಮಗೆ ವಿವರಿಸ್ತೀನಿ, ಒಂದು ವಿವರವಾದಂತಹ ವರದಿ ಮೂಲಕವಾಗಿ ತೋರಿಸ್ತೀನಿ. ಹಾಗೆಯೇ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಗುತ್ತಿಗೆದಾರರ ದಾಖಲೆ ಬೆದರಿಕೆ. ದುಡ್ಡು ರಿಲೀಸ್ ಮಾಡದಿದ್ರೆ ದಾಖಲೆ ಬಿಡುಗಡೆ ಮಾಡ್ತೀವಿ. ನಿಜಕ್ಕೂ ಕರ್ನಾಟಕ ಸರ್ಕಾರದಲ್ಲಿ ಕಮಿಷನ್ ದಂಧೆ ನಡೀತಿದೆ ಅಂತೇಳಿ ಆದರೆ ಗುತ್ತಿಗೆದಾರರು ಆ ದಾಖಲೆಗಳನ್ನು ಬಿಡುಗಡೆ ಮಾಡುವಂಥದ್ದು ಸಾರ್ವಜನಿಕರ ಹಿತದೃಷ್ಟಿಯಿಂದ, ಸಾರ್ವಜನಿಕರ ಮಾಹಿತಿಯ ದೃಷ್ಟಿಯಿಂದ, ಸಾರ್ವಜನಿಕರಿಗೆ ಸರ್ಕಾರದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ಗೊತ್ತಾಗಬೇಕು ಅನ್ನುವಂತಹ ದೃಷ್ಟಿಯಿಂದ ಬಹಳ ಮಹತ್ವದ್ದಾಗಿದೆ. ಆದರೆ ನೀವು ಇಷ್ಟು ದಿವಸದ ಒಳಗಡೆ ಹಣ ಬಿಡುಗಡೆ ಮಾಡಿಲ್ಲ ಅಂದರೆ ನಾವು ದಾಖಲೆ ಸಮೇತ ಬರ್ತೀವಿ, ದಾಖಲೆ ಸಮೇತ ಹೇಳ್ತೀವಿ, ಟೇಬಲ್ ಟು ಟೇಬಲ್ ದಾಖಲೆಗಳನ್ನು, ಕಮಿಷನ್ಗಳು ಎಷ್ಟೆಷ್ಟು ಕೊಡಬೇಕಿದೆ ಅನ್ನೋದನ್ನು ಹೇಳ್ತೀವಿ ಅಂತ ಹೇಳ್ತಾರೆ. ಇದು ಇವರಿಗೆ ದುಡ್ಡು ರಿಲೀಸ್ ಆದರೆ ಆ ಕಮಿಷನ್ ಕೊಟ್ಟಿರೋದು ಕೂಡ ಹಾಗಾದರೆ ಓಕೆನಾ? ಆವಾಗ ಕಮಿಷನ್ ಕೊಟ್ಟಿರೋರಿಗೆ ಬೇಜಾರಿಲ್ಲ. ಇವರಿಗೆ ದುಡ್ಡು ರಿಲೀಸ್ ಮಾಡಿದರೆ ಕಮಿಷನ್ ಎಷ್ಟು ಬೇಕಾದ್ರೂ ಕೊಡ್ತಾರೆ, ರಿಲೀಸ್ ಮಾಡದೆ ಹೋದರೆ ದಾಖಲೆ ಬೆದರಿಕೆ. ಇದು ಯಾವ ಕಾರಣಕ್ಕಾಗಿ, ಏನು ನಡೀತಿದೆ, ಗುತ್ತಿಗೆದಾರರು ಏನು ಹೇಳ್ತಿದ್ದಾರೆ ಅನ್ನೋದನ್ನು ಕೂಡ ತೋರಿಸ್ತೀನಿ ನಿಮಗೆ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಅಪೆಕ್ಸ್ ಪಟ್ಟಕ್ಕೆ ನಡೀತಾ ಇರುವಂತಹ ಗುದ್ದಾಟ ಯಾವ ಸ್ವರೂಪಕ್ಕೆ ಬಂದು ನಿಂತಿದೆ ಅಂತ ಹೇಳಿದರೆ, ಕಾಂಗ್ರೆಸ್ನಲ್ಲಿ ಒಂದೊಂದು ಹುದ್ದೆಗಾಗಿಯೂ ಕೂಡ ಈ ರೀತಿಯಾದಂತಹ ಫೈಟ್ ನಡೀತಾ ಇರುವಂಥ ನೋಡೋದಕ್ಕೆ ಒಂದು ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಬೆಳವಣಿಗೆ.
ಯಾಕಂದರೆ ನೋಡಿ, ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರಾಗುವಂಥವ್ರು ಒಬ್ಬರು. ಆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಆಗೋದಕ್ಕೆ ಬೇಕಾಗಿ ಸಹಕಾರ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದಿರತಕ್ಕಂತಹ ನಿರ್ದೇಶಕರು ಈಗ ಅದಕ್ಕೆ ವೋಟಿಂಗ್ ಮಾಡ್ತಾರೆ. ಅದರ ಮೂಲಕ ಚುನಾವಣೆ ನಡೆದು ಗೆಲ್ಲಬಹುದು. ಆದರೆ ಈಗ ಕಾಂಗ್ರೆಸ್ನಲ್ಲಿ ಅವಿರೋಧ ಆಯ್ಕೆಯ ಅಸ್ತ್ರವನ್ನು ಬಳಕೆ ಮಾಡಿ ಹೈಕಮಾಂಡ್ ಮಧ್ಯಪ್ರವೇಶದ ನಂತರ ಈ ಚುನಾವಣೆ ಮುಂದೂಡಿಕೆ ಆಗಿದೆಯಂತೆ. ಎಲ್ಲಿಯವರೆಗೆ? ಅನಿರ್ದಿಷ್ಟಾವಧಿಯವರೆಗೆ. ಯಾವಾಗ ಆಗುತ್ತೆ ಗೊತ್ತಿಲ್ಲ. ಈ ಸೆಷನ್ ಕಳೆದ ಮೇಲೆ ನಡೀಬಹುದು ಅಥವಾ ಮುಂದಿನ ಸೆಷನ್ ಕಳೆದ ಮೇಲೆ ನಡೀಬಹುದು. ಹೀಗೆ ನಡೀತಾ ಇದೆ. ಯಾವ ಕಾರಣಕ್ಕಾಗಿ ಏನೆಲ್ಲ ಚರ್ಚೆಗಳು ನಡೀತಾ ಇದ್ದಾವೆ ಅನ್ನೋದನ್ನು ಈ ವರದಿ ಮೂಲಕ ತೋರಿಸ್ತಾರೆ. ಆಫೀಸರ್ ಮಾಡಿರೋದು ನಾನಲ್ಲ. ಸರ್ಕಾರ ಇದ್ರೂ ಕಾಣದ ಕೈಗಳು ಬಹಳ ಅಷ್ಟು ನಡೆದಿದೆ ಇಲ್ಲಿ. ಸಹಕಾರ ಕ್ಷೇತ್ರದ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಚುನಾವಣೆ ಇದೀಗ ರಾಜ್ಯ ರಾಜಕಾರಣದಲ್ಲೂ ಭಾರೀ ಸೌಂಡ್ ಮಾಡುತ್ತಿದೆ. ಮಂತ್ರಿ ಸ್ಥಾನ ಕಳೆದುಕೊಂಡಿರುವ ಕೆಎನ್ ರಾಜಣ್ಣ, ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಡಿಕೆ ಸಂಬಂಧಿ ಎಸ್ ರವಿ ಮಧ್ಯೆ ಇದೀಗ ಅಧ್ಯಕ್ಷ ಪಟ್ಟಕ್ಕಾಗಿ ದೊಡ್ಡ ಪೈಪೋಟಿಯೇ ನಡೆದಿದೆ. 3 ದಿನಗಳ ಹಿಂದೆ ಪ್ರತ್ಯೇಕ ಸಭೆ ಮಾಡಿ ಎಲ್ಲವನ್ನೂ ಸುಸೂತ್ರ ಮಾಡಿದ್ದ ಸಿಎಂ ಪ್ರಯತ್ನಗಳ ನಡುವೆಯೂ ಇವತ್ತು ಎಲೆಕ್ಷನ್ ಆಗಲೇ ಇಲ್ಲ. ವೋಟ್ ಹಾಕೋದಕ್ಕೆ ಬಂದಿದ್ದವರೆಲ್ಲರೂ ಬರಿಗೈನಲ್ಲೇ ವಾಪಸ್ ಹೋಗಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಲು ಅವಕಾಶ ನೀಡಲಾಗಿತ್ತು. ಯಾರೂ ನಾಮಪತ್ರ ಹಾಕೋದು ಬೇಡ, ಬದಲಾಗಿ ಅವಿರೋಧ ಆಯ್ಕೆ ಮಾಡೋಣ ಎಂಬ ಸಿಎಂ ಸಂದೇಶ ಸಿಎಂ ಬೆಂಬಲಿಗನ ಆಶಾವಾದಕ್ಕೆ ಆರಂಭದಲ್ಲೇ ಅಡ್ಡಿಯಾಯಿತು. ಅಧ್ಯಕ್ಷ ಸ್ಥಾನಕ್ಕೆ ಹಾಲಿ ಅಧ್ಯಕ್ಷ ಬೆಳ್ಳಿ ಪ್ರಕಾಶ್, ಉಪಾಧ್ಯಕ್ಷ ಸ್ಥಾನಕ್ಕೆ ಶರಣಗೌಡ ಬಯ್ಯಾಪುರ ನಾಮಪತ್ರ ಸಲ್ಲಿಸಿದ್ರು. ಆದ್ರೆ ಸಿದ್ದು ಬಣದ ರಾಜಣ್ಣ ಅಥವಾ ಡಿಕೆ ಬಣದ ಎಸ್ ರವಿ ಮಾತ್ರ ನಾಮಪತ್ರ ಹಾಕಲೇ ಇಲ್ಲ. ರಾಜಣ್ಣ ನಾಮಪತ್ರ ಹಾಕಿದ್ರೆ ನಾನೂ ಹಾಕೋಣ ಅಂತ ರವಿ ಹಾಕಿದ್ರೆ ನಾನೂ ಹಾಕ್ತೀನಿ ಅಂತ ರಾಜಣ್ಣ ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದ್ರು. ಆದ್ರೆ ಅಲ್ಲೊಂದು ನಾಟಕೀಯ ಬೆಳವಣಿಗೆ ನಡೆಯಿತು. ಬೆಳ್ಳಿ ಪ್ರಕಾಶ್ ಹಾಗೂ ಶರಣಗೌಡ ಬಯ್ಯಾಪುರ ನಾಮಪತ್ರ ವಾಪಸ್ ಪಡೆದ್ರು. ಅಪೆಕ್ಸ್ ಬ್ಯಾಂಕ್ ಚುನಾವಣೆಗೂ ಹೈಕಮಾಂಡ್ ಎಂಟ್ರಿ. ಸುರ್ಜೇವಾಲಾ ಸೂಚನೆ, ಚುನಾವಣೆಯೇ ಮುಂದೂಡಿಕೆ. ಅಪೆಕ್ಸ್ ಬ್ಯಾಂಕ್ ಅಖಾಡದಲ್ಲೂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಬಣಗಳ ಫೈಟ್ ಜೋರಾಗೇ ಇತ್ತು. ಅಷ್ಟೊತ್ತಿಗೆ ದಿಲ್ಲಿಯಿಂದ ಸಂದೇಶ ಬಂದಿತ್ತು. ಚುನಾವಣೆ ಮುಂದೂಡುವಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ಉಸ್ತುವಾರಿ ಸುರ್ಜೇವಾಲಾ ಸೂಚನೆ ಕೊಟ್ಟರು. ಈ ಕ್ಷಣದಲ್ಲಿ ಯಾರೂ ಇಲ್ಲ ಅನ್ನೋ ಒಂದು ಕಾರಣ, ಕೋರಂ ಇಲ್ಲ ಅನ್ನೋ ಇನ್ನೊಂದು ಕಾರಣ ಕೊಟ್ಟು ಚುನಾವಣೆಯನ್ನೇ ಮುಂದೂಡಿದ್ದರು ಚುನಾವಣಾಧಿಕಾರಿ. ಆದ್ರೆ ಇಲ್ಲಿ ನಡೆದಿದ್ದು ಮಾತ್ರ ಸಿದ್ದು ಮತ್ತು ಡಿಕೆ ಆಪ್ತರ ಪ್ರತಿಷ್ಠೆಯ ಫೈಟ್. ಯಾವತ್ತು ಚುನಾವಣೆ ನಡೆದ್ರೂ ರಾಜಣ್ಣ ಆಕಾಂಕ್ಷಿ ಅಂತ ರಾಜಣ್ಣ ಹೇಳ್ತಿದ್ರೆ ಮತ್ತೆ ಎಲೆಕ್ಷನ್ ಆಗೇ ಆಗುತ್ತೆ ಅಂದ್ರು ಡಿಕೆ ಕ್ಯಾಂಪ್ನ ಎಸ್ ರವಿ. ಎಲೆಕ್ಷನ್ ಆದ್ರೆ ನಿರ್ದೇಶಕರ ಬೆಂಬಲ ಇದ್ದೋರು ಆಗ್ತಾರೆ ಎಂಬ ರಾಜೇಂದ್ರ ಮಾತಿಗೆ ತಿರುಗೇಟು ಕೊಟ್ಟ ರವಿ ಅವಿರೋಧ ಆಯ್ಕೆಗೆ ಸಿಎಂ ಒಲವಿದೆ ಎಂಬ ವಾದ ಮಂಡಿಸಿದ್ರು. ಸುರ್ಜೇವಾಲಾ ಸೂಚನೆ ಮೇರೆಗೆ ಎಲೆಕ್ಷನ್ ಪೋಸ್ಟ್ಪೋನ್ ಆಯಿತು ಅನ್ನೋದೇ ಆದ್ರೆ ಸುರ್ಜೇವಾಲಾಗೆ ಸಹಕಾರಿ ಕ್ಷೇತ್ರ ಗೊತ್ತಿಲ್ಲ ಎಂದ್ರು ರಾಜೇಂದ್ರ. ಆದ್ರೆ ಹೈಕಮಾಂಡ್ ಮಧ್ಯಪ್ರವೇಶದ ಬಗ್ಗೆ ನನಗೇನು ಗೊತ್ತಿಲ್ಲ ಅಂದ್ರು ರವಿ. ಕೆಎನ್ ರಾಜಣ್ಣನವರಿಗೆ ಮಂತ್ರಿ ಸ್ಥಾನ ಹೋಗಿದೆ, ಆ ಕಾರಣಕ್ಕೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಪಟ್ಟ ಸಿಗುತ್ತೆ ಎಂಬ ವಿಶ್ವಾಸ ಸಿದ್ದು ಕ್ಯಾಂಪ್ನಲ್ಲಿದ್ದರೆ ಸುರ್ಜೇವಾಲಾ ಎದುರೇ ಸಿಎಂ ಮಾತು ಕೊಟ್ಟಿದ್ದಾರೆ, ಒಪ್ಪಂದ ಆಗಿದೆ, ಅದರಂತೆ ಸಿಎಂ ನಡೆದುಕೊಳ್ತಾರೆ ಅನ್ನೋದು ಡಿಕೆ ಕ್ಯಾಂಪ್ ವಾದವಾಗಿತ್ತು. ರಾಜಣ್ಣವರು ಅಧ್ಯಕ್ಷಕ್ಕೆ ಆಕಾಂಕ್ಷಿ ಇರೋದು ನಿಜ. ಇನ್ನು 2 ತಿಂಗಳಲ್ದಿರ ಇನ್ನು 6 ತಿಂಗಳಾದ್ರೂ ಅವರೇ ಅಧ್ಯಕ್ಷಕ್ಕೆ ಆಕಾಂಕ್ಷಿ ಇದ್ದೇ ಇರ್ತಾರೆ. ಅದರಲ್ಲೇ 2 ಮಾತಿಲ್ಲ. ಕರೆ ಮಾಡಿ ಚುನಾವಣೆ ಮುಂದೂಡಿ ಅಂತ ಸಲಹೆ ಕೊಟ್ಟಿದ್ದಾರೆ. ಅಲ್ಲ, ಕರೆ ಮಾಡಿ ಮಾತಾಡಿದ್ದಾರೆ ಅಂತ ಮಾಹಿತಿ ಇದೆ. ಬಟ್ ಅವ್ರು ಏನಕ್ಕೆ ಮುಂದೂಡಿಕೆ ಮಾಡಿದ್ದಾರೆ ಅಂತ ಸುರ್ಜೇವಾಲಾ ಅವರು ಹೇಳಿದ್ದಾರೆ ಅನ್ನೋಂಥ ಮಾಹಿತಿ ನಮ್ಮಲ್ಲಿಲ್ಲ, ನನ್ನಲ್ಲಿಲ್ಲ. ಏನೇ ತೀರ್ಮಾನ ಮಾಡಿದ್ರು ಮುಖ್ಯಮಂತ್ರಿಗಳೇ ಮಾಡಿರೋದಲ್ಲ, ಈಗ ಮುಖ್ಯಮಂತ್ರಿಗಳೇ ಮಾಡಿರೋದು. ಅದು ಯಾಕೆ ಅಂತ, ಯಾಕಂದ್ರೆ ರಾಜಣ್ಣ ಅವ್ರ ಆಪ್ತರಿದ್ದಾರೆ ಮುಖ್ಯಮಂತ್ರಿಗಳಿಗೆ, ಸಭೆ ಮಾಡಿದ್ರು, ಮೊನ್ನೆ ಮಾಡಿದ್ರು, ನಿನ್ನೆ ಮಾಡಿದ್ರು. ನೋಡಿ, ಈಗ ನಾನು ಅದನ್ನೇ ಹೇಳ್ತಾ ಇರೋವಂಥದ್ದು, ಮುಂದೂಡೋಕ್ಕೆ ಪ್ರಶ್ನೆ ಬರೋವಂಥದ್ದು ಕೋರಂ ಬೇಕು. ಸೊ ಕೋರಂ ಸಮಸ್ಯೆ ಇರೋದ್ರಿಂದ ಚುನಾವಣೆ ಮುಂದೂಡಿದ್ದಾರೆ. ಹೈಕಮಾಂಡ್ ಇಂಟರ್ಫಿಯರ್ ಆಗಿದೆ ಅಥವಾ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಂತ ಮಾತುಗಳನ್ನು ನನಗೆ ಅದು ಹೆಚ್ಚು ಮಾಹಿತಿ ಇಲ್ಲ. ಅದಕ್ಕೆ ಬಂದಂಥ ಸಂದರ್ಭದಲ್ಲಿ ಏನಾದ್ರು ಮಾಹಿತಿ ಬಂದರೆ ನಾನು ಹೇಳ್ತೀನಿ. ಅಲ್ಲ, ನಾಮಿನೇಷನ್ ಹಾಕಬೇಕು ಅಂತ ಹೇಳಿದ್ರೆ ಕೋರಂ ಬೇಕಲ್ಲ. ನಾವು ಕೇಳಿದ್ದಂಥದ್ದು ನಿಜ. ನಾನು ಅಧ್ಯಕ್ಷ ಸ್ಥಾನಕ್ಕೆ ನನಗೆ ಪ್ರಾರಂಭದಲ್ಲೇ ಸರ್ಕಾರ ಬಂದಂಥ ಪ್ರಾರಂಭದಲ್ಲಿ
ನನಗೆ ನನಗೆ ಯಾವುದಾದ್ರು ಒಂದು ಸ್ಥಾನಮಾನ ಕೊಡಿ ಅಂತೇಳಿ ನಾನು ಕೇಳಿದಂಥ ಸಂದರ್ಭದಲ್ಲಿ ಸುರ್ಜೇವಾಲಾ ಸಾಹೇಬರು ಇದ್ದರು, DCM ಇದ್ದರು, CM ಇದ್ದರು. ಆ ಸಂದರ್ಭದಲ್ಲಿ ಆಯಿತು, ನಾನು ಸೀನಿಯರ್ ಇದ್ದೀನಿ, MLC ಲೋಕಲ್ ಬಾಡೀಸಿಂದ ಆಯ್ಕೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಯಾವುದಾದ್ರು ಒಂದು ಪಕ್ಷ ಅಧಿಕಾರಕ್ಕೆ ಬಂದಿದೆ, ಅದರಲ್ಲಿ ನಮ್ಮ ಶ್ರಮ ಕೂಡ ಇದೆ. ತಾವು ಹೇಳಿದಾಗೆ ಸೂಚನೆ ಮಾಡಿದಾಗೆ ಪಕ್ಷ ಏನು ನಿರ್ದೇಶನ ಕೊಟ್ಟಿದೆ ಆ ನಿರ್ದೇಶನದಂತೆ ಶ್ರಮಿಸಿದ್ದೀವಿ. ನಮಗೂ ಒಂದು ಅವಕಾಶ ಕೊಡಿ ಅಂತೇಳಿ ಸಹಜವಾಗಿ ಎಲ್ಲರೂ ಯಾವ ರೀತಿ ಕೇಳ್ತಾರೆ ಆ ರೀತಿಯಾಗಿ ನಾನು ಕೂಡ ವರಿಷ್ಠರ ಬಳಿ ಕೇಳ್ಕೊಂಡಿದ್ದೆ. ಆಗ ಮಾನ್ಯ ಮುಖ್ಯಮಂತ್ರಿಗಳೇನೇ ಇಲ್ಲ, ನೀನು ಕೋಆಪರೇಟಿವಲ್ಲಿ ನೀನು ಕೂಡ ಇರ್ತಕ್ಕಂಥದ್ದು, ಆಯಿತು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಅವಕಾಶ ಬಂದಾಗ ನಿನಗೆ ಒದಗಿಸ್ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ದರು. ಅದನ್ನು ನಾನು ಈ ಸಾರಿ ಸಂದರ್ಭದಲ್ಲಿ ಅವ್ರಿಗೆ ನೆನಪಿಸಿದೆ, ತಮ್ಮ ಮಾತು ಕೊಟ್ಟಿದ್ದೀರಿ, ದಯಮಾಡಿ ಒಂದು ಅವಕಾಶ ಮಾಡಿಕೊಡಿ, ತಾವೇನು ನಿರ್ದೇಶನ ಕೊಡ್ತೀರಿ ಆ ನಿರ್ದೇಶನಕ್ಕೆ ನಾವೆಲ್ಲ ಸಹಮತ ಒಪ್ಪಿರ್ತೀವಿ. ಈ ಮಧ್ಯೆ ಚುನಾವಣೆ ಆಗದೆ ಅವಿರೋಧವಾಗಿ ಆಯ್ಕೆಯಾಗುತ್ತೆ ನೋಡ್ತೀರಿ ಅನ್ನೋದು ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರಲ್ಲಿ ಒಬ್ಬರಾದ ಶಿವರಾಮ್ ಹೆಬ್ಬಾರ್ ಭವಿಷ್ಯ. ಶೀಘ್ರದಲ್ಲೇ ಇಲೆಕ್ಷನ್ ಆಗುತ್ತೆ. ಈಗ ಮುಂದೆ ಅವಿರೋಧ ಆಯ್ಕೆ ಆಗುತ್ತಾ ಅಥವಾ ಇದೆ 100% ಆಗುತ್ತೆ. ಸಂಪ್ರದಾಯ ಇತಿಹಾಸದಲ್ಲಿ ಯಾವಾಗಲೂ ಇಲೆಕ್ಷನ್ ಆಗಿದೆ. ಇದೇ ರೀತಿ ನಡೆದು ಬಂದಿತ್ತು, ಅದೇ ರೀತಿ ನಡೀಬೇಕು. ಸಂಪ್ರದಾಯ ಹಾಳಾಗಬಾರ್ದು ಅಂತ ಮುಂದೋಗಿದೆ. ಚುನಾವಣೆ ತಡೆಯಲು ಕಾಣದ ಕೈವಾಡ. ಸಿದ್ದು DK ಬಣದ ಮಧ್ಯೆ ಅಪೆಕ್ಸ್ ಆರ್ಭಟ. ಸರ್ಕಾರ ಇದ್ರೂ ಕಾಣದ ಕೈಗಳು ಭಾಳ ಅಷ್ಟು ನಡೆದಿದೆ ಇಲ್ಲಿ. ಕಾಂಗ್ರೆಸ್ ಪಕ್ಷದ ಬಗ್ಗೆ ಆಗಲಿ ನಾನು ಯಾವುದೇ ಮಾತನ್ನು ಆಡೋದಕ್ಕೆ ಇಷ್ಟಪಡಲ್ಲ. ಅವರ ಆಸೆ ಏನಿರ್ಬೋದೋ ಗೊತ್ತಿಲ್ಲ ನನಗೆ. ರಾಜಣ್ಣ ಅವರ ಆಸೆ, ಅವರೇನು ಅರ್ಜಿ ಹಾಕಿರಲಿಲ್ಲ ಇವತ್ತು. ಬರೋಬ್ಬರಿ 110 ವರ್ಷಗಳಷ್ಟು ಹಳೆಯದಾದ ಅಪೆಕ್ಸ್ ಬ್ಯಾಂಕಿಗೆ KN ರಾಜಣ್ಣ 2 ಬಾರಿ ಅಧ್ಯಕ್ಷರಾಗಿದ್ದಾರೆ. ಸಚಿವ ಸ್ಥಾನದಿಂದ ತೆಗೆದುಹಾಕಿದ ನಂತರವೂ ರಾಜಣ್ಣ ಸಹಕಾರಿ ಕ್ಷೇತ್ರದ ಮೇಲೆ ಹಿಡಿತ ಸಾಧಿಸಿದ್ದು ಅಪೆಕ್ಸ್ ಗದ್ದುಗೆ ಏರಲು ಸಿದ್ಧವಾಗಿ ನಿಂತಿದ್ದಾರೆ. ಆದರೆ ಚುನಾವಣೆ ಮುಂದೂಡಿಕೆ ಮಾಡುವ ಹುನ್ನಾರವನ್ನ ಕಾಣದ ಕೈ ಮಾಡಿದೆ ಅನ್ನೋದು ರಾಜಣ್ಣ ಮಗ ರಾಜೇಂದ್ರ ವಾದ. ಪೈಪೋಟಿ ಪ್ರತಿಷ್ಠೆಯಿಂದಾಗಿ ಅನಿರ್ದಿಷ್ಟಾವಧಿಗೆ ಚುನಾವಣೆ ಮುಂದೂಡಿಕೆಯಾಗಿದ್ದು ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದ್ದಾರೆ ಕೈ ನಾಯಕರು. ಸರ್, ಈಗ ಇರೋ ಸರ್ಕಾರ ಇದೆ, 18 ನಿರ್ದೇಶಕರು, ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರ ಸಂಖ್ಯೆನೇ ಜಾಸ್ತಿ ಇದೆ. ಆದ್ರೂ ಒಮ್ಮತಕ್ಕೆ ಬರಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ನಮ್ಮದೇ ಸರ್ಕಾರ ಇದೆ, ಸರ್ಕಾರ ಇದ್ರೂ ಕಾಣದ ಕೈಗಳು ಭಾಳ ಅಷ್ಟು ನಡೆದಿದೆ ಇಲ್ಲಿ. ಆಯ್ತೇನಪ್ಪ. ಸೊ ಅದೇನೇನು ನಡೆದ್ರು ಈಗ ಚುನಾವಣೆ ಮುಂದಾಗಿದೆ. ಮುಂದಿನ ದಿನಾಂಕ ಯಾವತ್ತು ದಿನಾಂಕ ನಿಗದಿಪಡಿಸ್ತಾರೆ ಅವತ್ತು ಚುನಾವಣೆ ಆಗುತ್ತೆ. ಯಾರ ಆಸೆ ಏನನ್ನೋದು ರಾಜಣ್ಣ ಅಡ್ಗಾಲೋ, ನಾನು ಅವ್ರ ಬಗ್ಗೆ ಯಾಕೆ ಚರ್ಚೆ ಮಾಡಲಿ, ಅವ್ರ ಬಗ್ಗೆ ಅವ್ರ ವಿಚಾರ. ಅವ್ರ ಆಸೆ ಏನಿರ್ಬೋದೋ ಗೊತ್ತಿಲ್ಲ ನನಗೆ. ರಾಜಣ್ಣ ಅವ್ರ ಆಸೆ, ಅವ್ರೇನು ಅರ್ಜಿ ಹಾಕಿರಲಿಲ್ಲ ಇವತ್ತು. ಅವ್ರ ಆಸೆ ನಾನು ಹಾಕ್ಲಿಲ್ವಲ್ಲ. ಅದು ಪಕ್ಷ ಇನ್ನೊಂದಷ್ಟು ಸಮಯ ತೆಗೆದುಕೊಳ್ಳೋಣ, ಇದೆಲ್ಲ ಸೆಷನ್ ಆದಮೇಲೆ ಕುಳಿತು ಮಾತಾಡಿ ನಾವು ತೀರ್ಮಾನ ಕೊಡ್ತೀವಿ. ಅಲ್ಲಿವರೆಗೂ ತಾವೆಲ್ಲ ಆದೇಶಕ್ಕೆ ತಲೆ ಬಾಗಬೇಕು ಅಂದ್ರೆ ಅದೇ ಪ್ರಕಾರ ನಾವು ತಲೆ ಬಾಗಿದ್ವಿ. ಎಲೆಕ್ಷನ್ ಮುಂದೂಡಿಕೆ ಹಿಂದಿನ ಕಾಣದ ಕೈವಾಡಗಳ ಬಗ್ಗೆ ಬೆಳ್ಳಿ ಪ್ರಕಾಶ್ ಕೂಡ ಅಸಮಾಧಾನ ಹೊರಹಾಕಿದ್ದಾರೆ. ಸಿದ್ದರಾಮಯ್ಯನವರು ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ ಎಂದು ಹೊಗಳಿದ್ದಾರೆ. ಕ್ಷೇತ್ರ ರಾಜಕೀಯ ಹೊರತಾಗಿರಬೇಕು ಅಂತ ತಾವು ಹೇಳ್ತಾ ಇದ್ದೀವಿ. ಈಗ ಈ ವಿಚಾರದಲ್ಲಿ ಹೈಕಮಾಂಡ್ ಕೂಡ ಮಧ್ಯಪ್ರವೇಶ ಮಾಡಿದೆ. ಕಾಂಗ್ರೆಸ್ ಗೊತ್ತಿಲ್ಲ ನನಗೆ, ಗೊತ್ತಿಲ್ಲ. ನಾನು ತಮಗೆ ಏನಿಸುತ್ತೆ ಈ ಬೆಳವಣಿಗೆ? ಇಲ್ಲ, ನಾನೇನು ಅದ್ರ ಬಗ್ಗೆ ಟೀಕೆ ಮಾಡಲ್ಲ. ಯಾಕಂದರೆ ಈ ನಾಡಿನ ದೊರೆ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಸಹಿತ ಕಳೆದ 2.5 ವರ್ಷ ನಮಗೆ ಭಾಳ ಸಹಕಾರವನ್ನು ಕೊಟ್ಟಿದ್ದಾರೆ. ನಾನು ಅವ್ರ ಬಗ್ಗೆ ಆಗಲಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಆಗಲಿ ನಾನು ಯಾವುದೇ ಮಾತನ್ನು ಆಡೋದಕ್ಕೆ ಇಷ್ಟಪಡಲ್ಲ. ಈ ಎಲ್ಲದರ ಮಧ್ಯೆ ಚುನಾವಣೆ ಮುಂದೂಡಿಕೆ ಬಗ್ಗೆ CM ಸ್ಪಷ್ಟತೆ ಕೊಟ್ಟಿದ್ದಾರೆ. ಎಲೆಕ್ಷನ್ ಮುಂದೂಡಿರೋದು ನಾನಲ್ಲ, ಚುನಾವಣಾಧಿಕಾರಿ ಎಂದಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ಎಲೆಕ್ಷನ್ ಪೋಸ್ಟ್ಪೋನ್ ಮಾಡಿದ್ದಾರೆ. ನಾನ್ ಮಾಡಿಲ್ಲ. ರಿಟರ್ನಿಂಗ್ ಆಫೀಸರ್ ಮಾಡಿರೋದು ನಾನಲ್ಲ, ನಾನ್ ಮಾಡಿಲ್ಲ. ಅಪೆಕ್ಸ್ ಬ್ಯಾಂಕ್ನ ನಿರ್ದೇಶಕರುಗಳ ಪೈಕಿ ಬಹುಪಾಲು ಮಂದಿ ಸಿದ್ದರಾಮಯ್ಯ ಟೀಮ್ನವರೇ ಆಗಿದ್ದಾರೆ. ಅವಿರೋಧ ಆಯ್ಕೆ ಅಥವಾ ಚುನಾವಣೆಗಳು ಏನೇ ಆದ್ರೂ ರಾಜಣ್ಣ ಮೇಲುಗೈಯಾಗುವುದು ಪಕ್ಕ. ಆದರೆ ಆ ಕಾಣದ ಕೈವಾಡದಿಂದಾಗಿ ಇದೀಗ ಎಲ್ಲರ ಲೆಕ್ಕಾಚಾರ ಉಲ್ಟಾಪಲ್ಟಾ ಆಗಿದ್ದು ಮುಂದಿನ ಲೆಕ್ಕಾಚಾರ ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸಹಕಾರ ಕ್ಷೇತ್ರದಲ್ಲಿರುವಂಥವರು ಪಕ್ಷ ಭೇದವನ್ನು ಮರೆತು ಸಹಕಾರದೊಂದಿಗೆ ಮುಂದುವರಿತಾ ಇರ್ತಾರೆ. ಎಲ್ಲ ರೀತಿಯಂಥ ಸಹಕಾರವನ್ನು ಹೊಂದಿರಬೇಕಾಗತ್ತೆ. ಯಾಕಂದರೆ ಅದು ಒಟ್ಟು
ಸಹಕಾರ ಸಂಘ ಸಂಸ್ಥೆಗಳ ನಡುವೆ ಒಂದು ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಂಡು ಅಲ್ಲಿ ವಿರೋಧಕ್ಕೆ ಅವಕಾಶಗಳು ಕಡಿಮೆ, ಚುನಾವಣೆ ನಡೀಬಾರ್ದು ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನಕ್ಕೆ ಅನ್ನೋಂಥದ್ದು ಒಂದು ರೀತಿಯಂಥ ಸಂಪ್ರದಾಯವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಬದಲಿಗೆ ಸಹಕಾರದೊಂದಿಗೆ ಅವಿರೋಧವಾಗಿ ಆಯ್ಕೆಯನ್ನು ಮಾಡ್ಕೊಂಡು ಹೋಗುವಂಥ ಸಂಪ್ರದಾಯ ಇದೆ. ಆದರೆ ಈ ಬಾರಿ ಚುನಾವಣೆ ಘೋಷಣೆ ಆದ ಮೇಲೆ, ಈಗ ಅವಿರೋಧ ಆಯ್ಕೆಯು ಕೂಡ ಚುನಾವಣೆ ಘೋಷಣೆ ಆದ ನಂತರ ಆಗುವಂತಹ ಪ್ರಕ್ರಿಯೆ. ಆದರೆ ಚುನಾವಣೆ ಘೋಷಣೆ ಆದಮೇಲೂ ಕೂಡ ಇಲ್ಲಿ ಒಮ್ಮತ ಅನ್ನುವಂಥದ್ದು ಮೂಡಿ ಬಂದಿಲ್ಲ. ಕೆ ಎನ್ ರಾಜಣ್ಣ ಅವರು ಯಾವುದೇ ಕಾರಣಕ್ಕೂ ನಾನೇ ಅಧ್ಯಕ್ಷ ಆಗಬೇಕು ಅಂತ ಕುಳಿತಿದ್ದಾರೆ. ಆದರೆ ಮತ್ತೊಂದು ಕಡೆಯಲ್ಲಿ ರವಿಯವರು ಇಲ್ಲ ನಾನು ಅಧ್ಯಕ್ಷ, ನನಗೆ ಮಾತು ಕೊಟ್ಟಿದ್ದಾರೆ, ಅದರ ಪ್ರಕಾರವಾಗಿ ನಾನು ಅಧ್ಯಕ್ಷ ಆಗಬೇಕು ಅಂತ ಅವರು ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಈ ಗುದ್ದಾಟದಲ್ಲಿ ಸದ್ಯಕ್ಕೆ ಈ ಪಟ್ಟದ ಗುದ್ದಾಟ ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಕಾಣದ ಕೈಗಳು, ಕಾಣುವ ಕೈಗಳು, ಮೇಲಿನ ಕೈಗಳು, ಹೀಗೆ ಬಹಳಷ್ಟು ಕೈಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಯಾವ ಕೈ ಇದರಲ್ಲಿ ಅಂತಿಮವಾಗಿ ಜಯ ಸಾಧಿಸುತ್ತೆ ಅನ್ನೋದನ್ನು ನೋಡಬೇಕಿದೆ.